ದಕ್ಷಿಣ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಕೇರಳದಲ್ಲಿರುವ ಶಬರಿಮಲೆ ಸಹ ಒಂದು. ದೇಶದ ವಿವಿಧ ರಾಜ್ಯಗಳಿಂದ ಸಾಮಾನ್ಯ ಜನರು, ಗಣ್ಯರು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಕೇರಳ ರಾಜ್ಯದ ಪತ್ತನಂತಿಟ್ಟ ಜಿಲ್ಲೆಯಲ್ಲಿನ ಪಶ್ಚಿಮ ಘಟ್ಟಗಳ ಪರ್ವತ ಶ್ರೇಣಿಯಲ್ಲಿ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯವಿದೆ. ದಟ್ಟ ಕಾಡಿನ ನಡುವೆ ಇರುವ ಪ್ರದೇಶ ಪ್ರಾಕೃತಿಕವಾಗಿ ಎಷ್ಟು ಸುಂದರವಾಗಿದೆಯೋ ಶ್ರದ್ಧಾ ಭಕ್ತಿಗೂ ಅಷ್ಟೇ ಪ್ರಸಿದ್ಧಿ ಪಡೆದಿದೆ. ದೇವಾಲಯ ನಿರ್ಮಾಣಗೊಂಡ ಬಳಿಕ 3 ದಶಕಗಳ ಕಾಲ ಯಾರಿಗೂ ತಿಳಿದಿರಲಿಲ್ಲ. 12ನೇ ಶತಮಾನದಲ್ಲಿ ಪಂದಳಂನ ರಾಜ ಮಣಿಕಂದನ್ ದೇವಾಲಯವನ್ನು ಪತ್ತೆ ಹಚ್ಚಿದ ಎಂದು ಇತಿಹಾಸ ಹೇಳುತ್ತದೆ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ವಿಶೇಷ ಎಂದರೆ ಮಾಲೆ ಧರಿಸದೆ ದೇವಾಲಯಕ್ಕೆ ಹೋಗುವಂತಿಲ್ಲ. ಭಕ್ತರು ಮಾಲೆ ಧರಿಸಿ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ 41 ದಿನಗಳ ಕಾಲ ವ್ರತ ಆಚರಣೆ ಮಾಡಿ ಅಯ್ಯಪ್ಪನ ದರ್ಶನ ಪಡೆಯಬೇಕು. ಕೇರಳದಲ್ಲಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷ ನವೆಂಬರ್ನಿಂದ ಡಿಸೆಂಬರ್ ತನಕ ವಾರ್ಷಿಕ ಪೂಜೆಗಳು ನಡೆಯುತ್ತವೆ. ಮಾಲೆ ಧರಿಸಿ 41 ದಿನಗಳ ವ್ರತ ಕೈಗೊಂಡ ಭಕ್ತರು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ನವೆಂಬರ್ನಿಂದ ಜನವರಿ ತನಕ ಭೇಟಿ ನೀಡುತ್ತಾರೆ. ಜನವರಿ 14ರ ಮಕರ ಸಂಕ್ರಾಂತಿಯಂದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. ಅಂದು ಮಕರ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ದರ್ಶನ ನೀಡುತ್ತಾನೆ ಎಂದು ಪ್ರತಿ ವರ್ಷವೂ ಜ್ಯೋತಿಯ ದರ್ಶನಕ್ಕಾಗಿ ಭಕ್ತರು ಕಾದು ಕುಳಿತಿರುತ್ತಾರೆ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ವ್ರತ ಆಚರಣೆ ಮಾಡುವುದು ಬಹಳ ಕಠಿಣವಾದದ್ದು. ನವೆಂಬರ್ ತಿಂಗಳು ಚಳಿಗಾಲ. ಆಗ ಮುಂಜಾನೆ ಎದ್ದು ತಣ್ಣೀರು ಸ್ನಾನವನ್ನು ಮಾಡಿ ಹತ್ತಿರದ ದೇವಾಲಯಕ್ಕೆ ಭೇಟಿ ಕೊಟ್ಟು ಬಳಿಕ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬೇಕು. ವ್ರತ ಆಚರಣೆ ಮಾಡುವ ವ್ಯಕ್ತಿ ಚಪ್ಪಲಿ ಧರಿಸುವಂತಿಲ್ಲ. ದಿನಕ್ಕೆ 2 ಬಾರಿ ಸ್ನಾನ ಮಾಡಿ ಅಯ್ಯಪ್ಪನ ಪೂಜೆ ಮಾಡಬೇಕು. ವ್ರತದಲ್ಲಿ ಇರುವಾಗ ಸ್ವತಃ ತಯಾರು ಮಾಡಿದ ಆಹಾರ ಸೇವಿಸಬೇಕು. ಅಯ್ಯಪ್ಪ ಸ್ವಾಮಿ ಭಕ್ತರು ವ್ರತ ಆಚರಣೆ ಮಾಡುವಾಗ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ. ಇದು ದೀಕ್ಷೆಯಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸುವುದು ಮೊದಲ ನಿಯಮ. ಕಪ್ಪು ವಸ್ತ್ರಗಳು ಧರಿಸುವ ನಿಯಮದ ಹಿಂದೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಸಂಗತಿಗಳು ಅಡಗಿವೆ. ವೈಜ್ಞಾನಿಕವಾಗಿ ನೋಡಿದರೆ ಚಳಿಗಾಲದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳು ಧರಿಸುವುದರಿಂದ ದೇಹಕ್ಕೆ ಉಷ್ಣತೆ ಸಿಗುತ್ತದೆ, ರಕ್ತ ಸಂಚಲನೆ ಸರಾಗವಾಗಿ ಆಗುತ್ತದೆ. ಕಪ್ಪು ಬಟ್ಟೆಗಳನ್ನು ಧರಿಸುವುದರ ಹಿಂದೆ ಆಧ್ಯಾತ್ಮಿಕ ಕಾರಣ ಇದೆ. ಶನಿದೇವರಿಗೂ ಅಯ್ಯಪ್ಪ ಸ್ವಾಮಿಗೂ ನಡುವೆ ನಡೆದ ಒಪ್ಪಂದದ ಪ್ರಕಾರ ಶನಿಗೆ ಪ್ರಿಯವಾದ ಕಪ್ಪು ವಸ್ತ್ರಗಳನ್ನು ಕಡ್ಡಾಯವಾಗಿ ಧರಿಸಬೇಕು. ಕಲಿಯುಗಕ್ಕೆ ಅಧಿಪತಿ ಶನೀಶ್ವರ. ಶನಿ ಪ್ರಭಾವಕ್ಕೆ ಸಿಕ್ಕಿದರೆ ಬಡವ ಶ್ರೀಮಂತ ಎಂಬ ಭೇದ ಭಾವ ಇರಲ್ಲ. ಮಾನವರನ್ನು ಕಾಡುತ್ತಿದ್ದ ಶನಿದೇವರನ್ನು ಒಂದು ದಿನ ಅಯ್ಯಪ್ಪ ಹೀಗೆ ಕೇಳಿದನಂತೆ, ಜನರನ್ನು ಯಾಕೆ 7 ವರ್ಷ ಕಾಡುತ್ತೀಯಾ ಎಂದು. ಅದು ತನ್ನ ಧರ್ಮ ಎಂದು ಉತ್ತರಿಸಿದ ಶನಿ, ಜನರನ್ನು ಪೀಡಿಸುವುದು ಧರ್ಮವೇ ಎಂದು ಅಯ್ಯಪ್ಪ ಕೇಳಿದ್ದಕ್ಕೆ ತ್ರಿಮೂರ್ತಿಗಳು ಸೃಷ್ಟಿ ಸ್ಥಿತಿ ಲಯಕಾರರು, ಅದು ಅವರ ಧರ್ಮ. ಜೀವಿಗಳ ಪ್ರಾಣ ತೆಗೆಯುವುದು ಯಮನ ಧರ್ಮ. ತ್ರಿಮೂರ್ತಿಗಳ ಆದೇಶದ ಪ್ರಕಾರ ಜಗತ್ತಿನಲ್ಲಿ ಅವರ ಧರ್ಮವನ್ನು ಅವರು ಪಾಲಿಸುತ್ತಿದ್ದಾರೆಂದು ಶನಿದೇವ ಹೇಳುತ್ತಾನೆ. ನಿನ್ನ ಧರ್ಮವನ್ನು ಪಾಲಿಸದಿದ್ದರೆ ಏನಾಗುತ್ತದೆ ಎಂದು ಕೇಳಿದಾಗ ಸೃಷ್ಟಿ ಧರ್ಮ ತಲೆಕೆಳಗಾಗುತ್ತದೆ ಎಂದು ಹೇಳಿದ. ಅದಕ್ಕೆ ಸ್ವಾಮಿ, ಸೃಷ್ಟಿ ಧರ್ಮ ಪರಪೀಡನೆಯಾಗಬಾರದು. ಜನರ ಸುಖ ಸಂತೋಷಕ್ಕೆ ಆನಂದಕ್ಕಾಗಿ ಈ ಸೃಷ್ಟಿ ಉಂಟಾಗಿದೆ. ನಿನ್ನ ಕಾರಣದಿಂದ 7 ವರ್ಷಗಳ ಕಾಲ ಅನುಭವಿಸುವ ಕಷ್ಟಗಳನ್ನು ತನ್ನ ಭಕ್ತರು ವರ್ಷದ ಮಂಡಲ ಕಾಲದಲ್ಲಿ ಅಂದರೆ 41 ದಿನಗಳಲ್ಲಿ ಅನುಭವಿಸುತ್ತಾರೆ ಎಂದು ಅಯ್ಯಪ್ಪ ಹೇಳುತ್ತಾನೆ. ಕಾಡು ಸುತ್ತಿ ಪಾದಚಾರಿಗಳಾಗಿ ತನ್ನ ದರ್ಶನಕ್ಕೆ ಬರುವ ಭಕ್ತರನ್ನು ಜೀವನದಲ್ಲಿ ಯಾವಾಗಲೂ ಕಾಡಬಾರದೆಂದು ಶುಭಯೋಗ ಸಿಗುವಂತೆ ಮಾಡಬೇಕೆಂದು ಅಯ್ಯಪ್ಪ ಆದೇಶಿಸಿದ. ಅಯ್ಯಪ್ಪನಿಗೆ ಕೊಟ್ಟ ಮಾತಿನ ಪ್ರಕಾರ ಶನೀಶ್ವರನು ಅವರ ಭಕ್ತರನ್ನು ಯಾವಾಗಲೂ ಪೀಡಿಸುವುದಿಲ್ಲ ಎಂಬುದು ಪ್ರತೀತಿ. ಹಾಗಾಗಿಯೇ ದೀಕ್ಷೆಯಲ್ಲಿ ಕಪ್ಪು ವಸ್ತ್ರ ಧರಿಸುವುದು ಒಂದು ನಿಯಮ.